Okay. So let's see the third problem. Abdul, while driving to school, computes the average speed for his trip to be 20 km per hour. So ಡ್ರೈವಿಂಗ್ ಟು ಸ್ಕೂಲ್, ಮನೆ ಇದೆ, ಸ್ಕೂಲ್ ಇದೆ, 20 km per hour ಅಲ್ಲಿ ಡ್ರೈವ್ ಮಾಡ್ತಾ ಇದ್ದೀನಿ. ಎಗೈನ್ ಆನ್ ಇಸ್ ರಿಟರ್ನ್ ಟ್ರಿಪ್ ಅಲಾಂಗ್ ದ ಸೇಮ್ ರೂಟ್ ದೇರ್ ಇಸ್ ಎ ಲೆಸ್ ಟ್ರಾಫಿಕ್ ಆ್ಯಂಡ್ ಅವರೇಜ್ ಸ್ಪೀಡ್ ಇಸ್ 30 km per hour. ಸೊ ಸೆಕೆಂಡ್ ಕೇಸ್ ಏನು, ಸ್ಕೂಲಿಂದ ಮನೆಗೆ ವಾಪಸ್ ಬರ್ತಾ ಇದ್ದಾನೆ, ಲೆಸ್ ಟ್ರಾಫಿಕ್ ಇರೋದ್ರಿಂದ ಸ್ಪೀಡ್ ಜಾಸ್ತಿ ಆಗಿದೆ, ಬೆಳಗ್ಗೆ ಸ್ಪೀಡ್ ಕಮ್ಮಿ ಇದೆ. ಸೊ ಅವರೇಜ್ ಸ್ಪೀಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಅವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ traveled divided by total time. So ಹೋಮಿಂದ ಸ್ಕೂಲ್ಗೆ ಡಿಸ್ಟೆನ್ಸ್ ಡಿನಾ, ಇಲ್ಲೂ ಡಿಸ್ಟೆನ್ಸ್ ಡಿನಾ. ಸೊ ದೇರ್ ಇಸ್ ಅನದರ್ ಪ್ಯಾರಾಮೀಟರ್ ಏನು, ಸೊ ಡಿ ಇದೆ. ಹೋಮಿಂದ ಸ್ಕೂಲ್ಗೆ ಡಿ ಡಿಸ್ಟೆನ್ಸ್ ತೊಗೊಂಡಿದ್ದೀವಿ ಅಂತಂದರೆ ಟೈಮ್ ಎಷ್ಟು? ಲೆಟ್ಸ್ ಸೇ T1, ಇಲ್ಲಿ T2 ಅಂತ ಇಟ್ಕೊಳ್ಳೋಣ. ಏನಕ್ಕೆ T1 T2 ಅಂತ ಇಟ್ಕೊತಾ ಇದ್ದೀನಿ? ಸೊ ಟೈಮ್ ಬೇರೆ ಬೇರೆ ಆಗುತ್ತೆ, ಸ್ಪೀಡ್ ಚೇಂಜ್ ಬೇರೆ ಬೇರೆ ಆಯಿತು ಅಂದರೆ ಟೈಮ್ ಬೇರೆ ಬೇರೆ ಆಗುತ್ತೆ. ಸೊ ನಮ್ಮ ಹತ್ರ ಇವಾಗ ನೋಡಿ ಹೊಸ ವೇರಿಯಬಲ್ ಇಂಟ್ರೊಡ್ಯೂಸ್ ಆಯಿತಾ, ಒಂದು ಸೆಟ್ ಆಫ್ ಪ್ಯಾರಾಮೀಟರ್ಸು. ಸೊ ಫಸ್ಟ್ ಕೇಸಲ್ಲಿ ಹೋಮ್ ಟು ಸ್ಕೂಲ್ ಅನ್ನೋ ವಿಚಾರ ಬಂತು ಅಂದಾಗ ಡಿಸ್ಟೆನ್ಸು ಡಿ, ಟೈಮು T1. ಫ್ರಮ್ ಸ್ಕೂಲ್ ಟು ಹೋಮ್ ಅಂತ ಬಂದಾಗ ಸೊ ಎಗೇನ್ ಸೇಮ್ ಡಿಸ್ಟೆನ್ಸು ಬಟ್ ಟೈಮ್ T2. ಅದನ್ನೇ ಇಲ್ಲಿ ಅಪ್ಲೈ ಮಾಡ್ತೀನಿ. ಟೋಟಲ್ ಡಿಸ್ಟೆನ್ಸ್ ಎಷ್ಟು? ಹೋಮಿಂದ ಸ್ಕೂಲ್ಗೆ ಡಿ, ಮತ್ತು ಸ್ಕೂಲಿಂದ ಹೋಮ್ಗೆ ಡಿ, ಮತ್ತು ವಾಪಸ್ ಸ್ಕೂಲಿಂದ ಹೋಮ್ಗೆ ಡಿ ಪ್ಲಸ್ ಡಿ 2D ಆಗುತ್ತಾ? ಟೋಟಲ್ ಟೈಮ್ ಎಷ್ಟು? ಟೋಟಲ್ ಟೈಮ್ ನೋಡಿ, ಇಲ್ಲಿ ಸ್ವಲ್ಪ ಟ್ರಿಕ್. ಟೋಟಲ್ ಟೈಮ್ ಓಕೆ, T1 + T2 ಇಲ್ಲಿವರೆಗೆ ಓಕೆನಾ? ಇಲ್ಲಿವರೆಗೆ ಓಕೆ. ಸೊ ಹೋಮ್ ಇದು ಏನು ಟೋಟಲ್ ಡಿಸ್ಟೆನ್ಸ್ ಏನು, ಮನೆಯಿಂದ ಸ್ಕೂಲ್ಗೆ ಡಿ, ಮತ್ತೆ ವಾಪಸ್ ಸ್ಕೂಲಿಂದ ಮನೆಗೆ ಬರ್ತಾಯಿದ್ದಾನೆ, ಇಲ್ಲಿಂದ ಡಿ ಡಿಸ್ಟೆನ್ಸ್ ಕವರ್ ಮಾಡ್ದೆ, ಮತ್ತೆ ವಾಪಸ್ ಹಿಂದೆ ಬರ್ತೇನೆ, ಮತ್ತೆ ಡಿ ಡಿಸ್ಟೆನ್ಸು. ಸೊ ಡಿ ಪ್ಲಸ್ ಡಿ ಟೈಮು T ಅಂತ ನಾನು ಇಟ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಸ್ಪೀಡ್ ಚೇಂಜ್ ಆಗಿದೆ. ಅದರಿಂದ ನಾನು T1 T2 ಅಂತ ಇಟ್ಕೋಬೇಕು. ನಾನು ಯಾಕೆ ಸರ್ ಇಲ್ಲಿ ಡಿ ಮಾತ್ರ ಇಟ್ಕೊಂಡು ಇಲ್ಲಿ T1 T2 ಯಾಕೆ ಅಂತಂದರೆ ನಮಗೆ ಅದು ಅರ್ಥ ಆಗಬೇಕು, ನಮಗೆ ಗೊತ್ತಾಗಬೇಕು ಡಿಸ್ಟೆನ್ಸ್ ಚೇಂಜ್ ಇದೆ. ಸೊ ಟೈಮ್ನ ನಾನು ಚೇಂಜಾಗಿ ಇಟ್ಕೋಬೇಕು. ಗೊತ್ತಾಗ್ತಾ ಇದೆಯಾ? ಸೊ ಡಿಸ್ಟೆನ್ಸ್ ಸೇಮ್ ಇದ್ದಾಗ ನಾನು ಡಿ ಅಂತ ಯೂಸ್ ಮಾಡ್ತೀನಿ. ಟೈಮ್ ಚೇಂಜ್ ಆಗ್ತಾ ಇದೆ, ಯಾಕಂದರೆ ಸ್ಪೀಡ್ ಚೇಂಜ್ ಆಗುತ್ತೆ ಅಂದರೆ ಟೈಮ್ ಚೇಂಜ್ ಆಗುತ್ತೆ. ಏನಕ್ಕೆ ಸ್ಪೀಡ್ ಚೇಂಜ್ ಆಗುತ್ತೆ, ಟೈಮ್ ಚೇಂಜ್ ಆಗುತ್ತೆ? ನಮ್ಗೆ ಗೊತ್ತು, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಟೇಕನ್. ನಾನು ಯಾವಾಗ ಇಲ್ಲಿ ಸ್ಪೀಡು ಸೆ 20 ಡಿವೈಡೆಡ್ ಬೈ T1, 30 ಡಿ ಸೇಮ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ T2. ಹೌದಾ? ಫಂಡಮೆಂಟಲ್ ಕಾನ್ಸೆಪ್ಟ. ಏನಕ್ಕೆ T1 T2 ಅಂತ ಬರ್ಕೋತಾ ಇದ್ದೀನಿ, ಇಲ್ಲೂ TT ಅಂತ ಬರೆಯೋಕ್ಕಾಗಲ್ಲ. ದ ಮೊಮೆಂಟ್ ಸ್ಪೀಡ್ ಚೇಂಜ್ ಆಯಿತು ಅಂತಂದರೆ ನಾನು ಬೇರೆ ಬೇರೆ ವೇರಿಯೇಬಲಲ್ಲಿ ಇಟ್ಕೋಬೇಕು. ಅದು ಫಂಡಮೆಂಟಲ್ ಕಾನ್ಸೆಪ್ಟು. ಅದಿರಲಿ, ಸರಿನಾ? ಇವಾಗ ಇಲ್ಲಿ ವಾಪಸ್ ಬರೋಣ. ಸೊ ಡಿ ಪ್ಲಸ್ ಡಿ ಡಿವೈಡೆಡ್ ಬೈ T1 T2 ಇದನ್ನು ಜಸ್ಟು ಕಂಟಿನ್ಯೂ ಮಾಡ್ತೀನಿ ನೋಡಿ. 2D ಈಗ T1 ನಾನು ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಟೈಮು ಸ್ಪೀಡ್ ಈಸ್ ಈಕ್ವಲ್ ಟು ಮತ್ತು ಅಗೇನ್ ಫಂಡಮೆಂಟಲ್ ಫಾರ್ಮುಲಾ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಹೌದಾ? ಸೊ ಇಲ್ಲಿ T1 ಅಂದ್ರೇನು, ಡಿ ಡಿವೈಡೆಡ್ ಬೈ ಸ್ಪೀಡು, ಫಸ್ಟ್ ಕೇಸಲ್ಲಿ 20 ಪ್ಲಸ್ ಅಗೇನ್ T2 ಅಂತಂದರೆ ಡಿ ಡಿವೈಡೆಡ್ ಬೈ ಸೆಕೆಂಡ್ ಕೇಸ್ಗೆ T2 ವಿಚ್ ಕರೆಸ್ಪಾಂಡ್ಸ್ ಟು 30. ಈ ಸ್ಟೆಪ್ ಕ್ಲಿಯರಾ? ಇಲ್ಲಿ ಕ್ಲಾರಿಟಿ ಇರಬೇಕು. ಏನಕ್ಕೆ ಕ್ಲಾರಿಟಿ ಅಂತಂದರೆ ಸೊ T1 ಅಂತಂದರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ 20. ಫಸ್ಟ್ ಕೇಸು T1, ಇಲ್ಲಿ ನೋಡಿ ಫಸ್ಟ್ ಕೇಸ್ T1 ಟೋಟಲ್ ಟೈಮ್ ಟೇಕನ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಸೆಕೆಂಡ್ ಕೇಸಲ್ಲಿ T2 ಟೋಟಲ್ ಡಿಸ್ಟೆನ್ಸ್ ಡಿ, ಸ್ಪೀಡ್ ಎಷ್ಟು 30. ಸೊ ಇಷ್ಟು ಕ್ಲಿಯರಾ? ಸೊ ಇಲ್ಲಿ ಕ್ಲಾರಿಟಿ ಇರಬೇಕು. ಈ ಸ್ಟೆಪ್ ಗೊತ್ತಾಗಿಲ್ಲ ಅಂತಂದರೆ ನಿಮಗೆ ಫ್ಲೋ ಸಿಗಲ್ಲ. ನಾನು ಏನು ಮಾಡಿದ್ದೀನಿ, ಇಲ್ಲಿರೋ Tನ ನಾನು ಎಕ್ಸ್ಪ್ಯಾಂಡ್ ಮಾಡಿದ್ದೀನಿ ಅಷ್ಟೇ. Tಗೆ ನಾನು ಡಿಸ್ಟೆನ್ಸ್ ಹಾಕಿ ರಿಪ್ಲೇಸ್ ಮಾಡಿದ್ದೀನಿ. ಟೋಟಲ್ ಡಿಸ್ಟೆನ್ಸ್ ತೊಗೊಂಡಿದ್ದೀನಿ, ಟೋಟಲ್ ಟೈಮ್ ತೊಗೊಂಡಿದ್ದೀನಿ. ಟೋಟಲ್ ಡಿಸ್ಟೆನ್ಸ್ ಡಿ ಪ್ಲಸ್ ಡಿ, ಟೋಟಲ್ ಟೈಮ್ T1 + T2. T1 ನಾನು T1 ಫಾರ್ಮುಲಾ ಯೂಸ್ ಮಾಡಿದ್ದೀನಿ. ವಾಟ್ ಈಸ್ ಟಿ ನೋಡಿ, ಬೇಸಿಕಲಿ ಟೈಮ್ ಈಸ್ ಈಕ್ವಲ್ ಟು, ಇದನ್ನು ನಾನು ಈ ಕಡೆ ಬರೆದ್ರೆ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಇದೇ ಫಾರ್ಮುಲಾ ಅಲ್ವಾ? ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. T1 ಅಂತಂದರೆ ಡಿಸ್ಟೆನ್ಸು, ಅದರ ಸ್ಪೀಡ್ ಎಷ್ಟು 20. T2 ಅಂತಂದರೆ ಅದರ ಡಿಸ್ಟೆನ್ಸು, ಅದರ ಸ್ಪೀಡ್ ಎಷ್ಟು 30. ಇಷ್ಟೇ. ಸೊ ಇದನ್ನು ನೋಡಿ ಜಸ್ಟ್ ಸಾಲ್ವ್ ಮಾಡಬೇಕು. ಈ ಸ್ಟೆಪ್ಸ್ ಬಂದಾದಮೇಲೆ ಆಲ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಸಾಲ್ವ್ ಮಾಡಬೇಕು. ಇದನ್ನು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ? ಸೊ 2D
ಡಿವೈಡೆಡ್ ಬೈ ಎಲ್ ಸಿ ಎಮ್ ಮೆಥಡು ಅಥವಾ ಬಟರ್ಫ್ಲೈ ಮೆಥಡ್ ನೀವೇನು ಯೂಸ್ ಮಾಡ್ತಿರೋದು. ಸೊ 30 ಇಂಟು ಡಿ ಪ್ಲಸ್ 20 ಪ್ಲಸ್ ಡಿ, 30 ಇಂಟು ಡಿ ಪ್ಲಸ್ 20 ಇಂಟು ಡಿ ಡಿವೈಡೆಡ್ ಬೈ 20 ಇಂಟು 30. ಓಕೆನಾ. ಸೊ ಅಗೇನ್ 2D ಡಿವೈಡೆಡ್ ಬೈ 50D ಡಿವೈಡೆಡ್ ಬೈ 600 ಆರ್ 600 ಆಯಿತು, 600 ಅಂತಲೇ ಇಟ್ಕೊಳ್ಳಿ. ಸೊ ಜಸ್ಟ್ ಕಂಟಿನ್ಯೂ ಮಾಡಿ. ಸೊ ಡಿನಾಮಿನೇಟ್ರಲ್ಲಿದೆ, ಇದನ್ನು ಸಾಲ್ವ್ ಮಾಡ್ತೀನಿ ನೋಡಿ. ಡಿನಾಮಿನೇಟ್ರಲ್ಲಿರೋದನ್ನು ನಾನು ಏನಾದರೂ ನ್ಯೂಮರೇಟರ್ ಕಳಿಸ್ಬೋದು. ಡಿನಾಮಿನೇಟ್ರಲ್ಲಿ ಏನಾದ್ರು ಡಿನಾಮಿನೇಟರ್ ಇದೆ, ನ್ಯೂಮರೇಟರ್ ಕಳಿಸ್ತೀನಿ. ಸೊ ಬೇಸಿಕಲಿ ನಿಮ್ಮದು ಫ್ರ್ಯಾಕ್ಷನ್ಸ್ನ ನೀವು ಹೆಂಗೆ ಸಿಂಪ್ಲಿಫೈ ಮಾಡ್ತಾರೆ ಹಾಗೆ 50 ಇಂಟು ಡಿ ವಿಚ್ ಈಸ್ ಈಕ್ವಲ್ ಟು 600. ಅರ್ಥ ಆಗ್ತಾ ಇದೆಯಾ? ವಿಚ್ ಈಸ್ ಈಕ್ವಲ್ ಟು 600. ಇಂಟು 600. ಸೊ ಡಿ ಡಿ ಕ್ಯಾನ್ಸಲ್ ಆಗುತ್ತೆ. ಸೊ 0 ಕ್ಯಾನ್ಸಲ್ ಆಗುತ್ತೆ. 5 5 1 5 ಪ್ಲಸ್ 1 10 ಆಯಿತು. 12 5 60 ಬರುತ್ತೆ. 12 ಇಂಟು 2 ದಟ್ ಈಸ್ ನಥಿಂಗ್ ಬಟ್ 24 ಮೀಟರ್ ಪರ್ ಸೆಕೆಂಡ್. 24 ಮೀಟರ್ ಪರ್ ಸೆಕೆಂಡ್ ಆನ್ಸರ್. ಅರ್ಥ ಆಗ್ತಾಯಿದೆಯಾ? ಸೊ ನಿಮ್ಗೇನು ಡೌಟ್ ಎಲ್ಲಿ ಬರ್ಬೋದು? ಸೊ ಫ್ರ್ಯಾಕ್ಷನ್ಸ್ ಹೆಂಗೆ ಮಾಡಿದ್ರು ಅನ್ನೋದು ಡೌಟ್ ಬರ್ಬೋದು ಅಷ್ಟೇ. ಅದನ್ನು ನೋಡಿ ಇನ್ನೊಂದ್ಸಲ ಹೇಳ್ತೀನಿ. ಫ್ರ್ಯಾಕ್ಷನ್ಸ್ ಹೆಂಗೆ ಮಾಡಿದ್ರು ಅಂತ ಡೌಟ್ ಬರ್ಬೋದು. ಈ ಸ್ಟೆಪ್ಪಲ್ಲಿ ಮ್ಯಾಕ್ಸಿಮಮ್ ಕನ್ಫ್ಯೂಷನ್ ಆಯಿತು ಅಂತಂದರೆ ನಿಮ್ಗೆ ಈ ಸ್ಟೆಪ್ಪಲ್ಲಿ ಕನ್ಫ್ಯೂಷನ್ ಆಗ್ಬೋದು, ಇದು ಹೆಂಗೆ ಸಾಲ್ವ್ ಮಾಡಿದ್ರು ಅಂತ. ಇದೊಂದು ನಾನು ಜಸ್ಟ್ ಸಪ್ರೇಟಾಗಿ ತೋರಿಸ್ತೀನಿ ನೋಡಿ. ಸೊ 2D ಡಿವೈಡೆಡ್ ಬೈ 50D ಇಂಟು ಸೊ 20 ಇಂಟು 30 ಆರ್ 50D ಡಿವೈಡೆಡ್ ಬೈ 600. ಹೌದಾ? ಸೊ ನೀವು ರೆಸಿಪ್ರೋಸಿಟಿ ಅಥವಾ ರೆಸಿಪ್ರೋಕಲ್ ಮೆಥಡು ಮಾಡಿದ್ರೆ 2D ಇಸ್ ನಥಿಂಗ್ ಬಟ್ 2D ಡಿವೈಡೆಡ್ ಬೈ 1 ವಿಚ್ ಈಸ್ ನಥಿಂಗ್ ಬಟ್ ಉಲ್ಟಾ ಮಾಡಿ ಬರಿಬೋದಾ? 50D ಇಂಟು 600. ಸೊ ರೆಸಿಪ್ರೋಕಲ್ ಮೆಥಡ್ ಹೌದಾ? ನ್ಯೂಮರೇಟರ್ ಡಿನಾಮಿನೇಟರ್ ಇತ್ತು ಅಂತಂತಂದರೆ ನಾವು ಶಿಫ್ಟ್ ಮಾಡಬೇಕು ಅಂತಂದರೆ ಈ ಡಿನಾಮಿನೇಟರ್ನ ನಾನು ನ್ಯೂಮರೇಟರ್ ಕಳಿಸ್ಬೋದು, ಈ ನ್ಯೂಮರೇಟರ್ ಕಳಿಸ್ಬೋದು. ಸೊ ಅವಾಗ ಏನಾಗುತ್ತೆ? ಡಿ ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ 0 ಕ್ಯಾನ್ಸಲ್ ಆಗುತ್ತೆ. 5 12 ಟೈಮ್ಸ್ ಅಪ್ ಬರುತ್ತೆ. ಇಲ್ಲಿ 12 ಇದೆ, ಇಂಟು ಇದೆ, ಅದೆರಡೇ ನಮ್ಗೆ ಉಳ್ಕೊಂಡಿರೋದು. ಸೊ 24 ಯೂನಿಟು ಮೀಟರ್ ಪರ್ ಸೆಕೆಂಡ್. ಅರ್ಥ ಆಗ್ತಾಯಿದೆಯಾ? ಸೊ ಸಿಂಪಲ್, ಏನಿಲ್ಲ, ನಿಮಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರಬೇಕು. ಸೊ ಡಿಫ್ರೆಂಟ್ ಟೈಮ್ಸ್ ಇದ್ದಾಗ ನಾವು T1 T2 ಅಂತ ಇಟ್ಕೋಬೇಕು. ಡಿಫ್ರೆಂಟ್ ಡಿಸ್ಟೆನ್ಸ್ ಇದೆಯಾ, ಡಿಸ್ಟೆನ್ಸ್ ಬೇರೆ ಇದ್ದಾಗ D1 D2 ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ ಆ ಥರ ಇಲ್ಲ. ಈ ಪ್ರಾಬ್ಲಮಲ್ಲಿ ನಿಮಗೆ ಸೇಮ್ ಡಿಸ್ಟೆನ್ಸ್ ಇದ್ದಾಗ ಇಲ್ಲಿ D ಅಂತಲೇ ಇರುತ್ತೆ, ಅದರ್ವೈಸ್ D1 D2 ಅಂತ ಇಟ್ಕೋಬೇಕಾಗಿತ್ತು. ಸೊ ಕೆಲವೊಂದು ಸಲ ಪ್ರಾಬ್ಲಮಲ್ಲಿ ಹೆಂಗಿರುತ್ತೆ, ಸೇಮ್ ಟೈಮ್ ಇರುತ್ತೆ ಬಟ್ ಡಿಫ್ರೆಂಟ್ ಡಿಸ್ಟೆನ್ಸ್ನ ಕವರ್ ಮಾಡ್ತಾ ಇರ್ತಾರೆ. ಆವಾಗ T ಸೇಮ್ ಇರುತ್ತೆ, ಆಗ D1 D2 ಅಂತ ಬರುತ್ತೆ. ಸೊ ಪ್ರಾಬ್ಲಮ್ಗಳು ಯಾವ ಥರ ಬೇಕಾದರೂ ಬರ್ಬೋದು. ನಮಗೆ ಕಾನ್ಸೆಪ್ಚುವಲಿ ಗೊತ್ತಿರಬೇಕು. ಡಿಸ್ಟೆನ್ಸ್ ಸೇಮ್ ಇದ್ದರೆ ನಾನು D ಅಂತಲೇ ಇಟ್ಕೋತೀನಿ, ಟೈಮ್ ಚೇಂಜ್ ಆದಾಗ T1 T2 ಅಂತ ಇಟ್ಕೋತೀನಿ. ಸೊ ನನಗೆ ಗೊತ್ತಿರಬೇಕು ಆಟೋಮೆಟಿಕ್ಕಾಗಿ ನನಗೇನಾದರೂ 20 ಸ್ಪೀಡು ಚೇಂಜ್ ಆಗಿದೆ ಅಂತಂದರೆ ಟೈಮು ಚೇಂಜ್ ಆಗುತ್ತೆ. ಅವ್ರ ಪ್ರಾಬ್ಲಮಲ್ಲಿ ಏನು ಹೇಳಿರ್ತಾರೆ, ಸೇಮ್ ಡಿಸ್ಟೆನ್ಸ್ ಅಂತ ಹೇಳಿರ್ತಾರಾ, ಅದ್ರ ಕಡೆ ಗಮನ ಇರಬೇಕು. ಸೊ ಆ್ಯಂಡ್ ದೆನ್ ದೇರ್ ಇಸ್ ಎ ಲೆಸ್ ಟ್ರಾಫಿಕ್, ಹಿ ರಿಟರ್ನ್ಸ್ ಟ್ರಿಪ್ ಅಲಾಂಗ್ ದ ಸೇಮ್ ರೂಟ್ ಅಂತ ಹೇಳಿದ್ದಾರೆ. ಇದೇ ಕೀ ಪಾಯಿಂಟು, ಸೇಮ್ ರೂಟ್ ಅಂತ ಹೇಳಿದ್ದಾರೆ, ಡಿಫ್ರೆಂಟ್ ರೂಟ್ ಅಂತ ಹೇಳಿಲ್ಲ. ಸೊ ಸೇಮ್ ರೂಟ್ ಅಂತ ಹೇಳಿರೋದ್ರಿಂದ ಒಂದು ಕಡೆಯಿಂದ D ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದರೆ ವಾಪಸ್ ಅಷ್ಟೇ ಡಿಸ್ಟೆನ್ಸ್ ವಾಪಸ್ ಬರ್ತಾನೆ. ಅಂದರೆ ಏನರ್ಥ, ಒಂದು ಕಡೆಯಿಂದ 10 ಕಿಲೋಮೀಟ್ರ್ ಹೋಗಿದ್ರೆ ವಾಪಸ್ 10 ಕಿಲೋಮೀಟ್ರ್ ವಾಪಸ್ ಬರ್ತಾನೆ, 20 ಕಿಲೋಮೀಟ್ರ್ ಹೋಗಿದ್ರೆ 20 ಕಿಲೋಮೀಟ್ರ್ ವಾಪಸ್ ಬರ್ತಾನೆ. ಎಷ್ಟು ಡಿಸ್ಟೆನ್ಸ್ ಹೋಗಿದ್ದಾನೆ ಅಷ್ಟು ಡಿಸ್ಟೆನ್ಸ್ ವಾಪಸ್ ಬರ್ತಾನೆ. ಹಾಗಾಗಿ D ಸೇಮ್ ಇರುತ್ತೆ. ದೆನ್ T1 ಪ್ಲಸ್ T2 ಡಿಫ್ರೆಂಟ್ ಟೈಮ್ಸ್ ಇರುತ್ತೆ. ಇದನ್ನು ಸಾಲ್ವ್ ಮಾಡಬೇಕು. ಯಾಕಂದರೆ T1 T2 ವೇರಿಯಬಲ್ಸ್ ಇಟ್ಕೊಂಡ್ರೆ ನಾನು ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಸಮ್ಹೌ T1 T2ನ ನಾನು D ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೋಬೇಕು. ಹೇಗೆ ನಾನು ಬೇಸಿಕ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ, 2D ಅಪ್ಲೈ ಮಾಡ್ತೀನಿ, ಇದನ್ನು ಸಾಲ್ವ್ ಮಾಡ್ತೀನಿ. ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ 24 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಅರ್ಥ ಆಗ್ತಾಯಿದೆಯಾ? ಸೊ ಓಕೆ, ಒಂದು ಸ್ವಲ್ಪ ಪಾಸ್ ಮಾಡಿ, ಕೇರ್ಫುಲ್ಲಾಗಿ ಇನ್ನೊಂದ್ಸಲ ಕೇಳಿ, ಇನ್ನೊಂದ್ಸಲ ರಿವಿಷನ್ ಮಾಡಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಆನ್ಸರ್ ಮಾಡ್ತೀವಿ. ಅರ್ಥ ಆಗ್ತಾಯಿದೆಯಾ? ಸೊ ಫಂಡಮೆಂಟಲ್ ಕಾನ್ಸೆಪ್ಟು ಅವರೇಜ್ ಡಿಸ್ಟೆನ್ಸು, ಟೋಟಲ್ ಡಿಸ್ಟೆನ್ಸ್, ಟೋಟಲ್ ಟೈಮ್, ಈ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ಓಕೆ.